ಜಪಸರದ ಭಕ್ತಾದಿಗಳೇ, ಮತ್ತೊಮ್ಮೆ ಬಂದಿದೆ ಈ ಅಕ್ಟೋಬರ್ ತಿಂಗಳು, ಜಪಸರದ ತಿಂಗಳು. ಆದ್ದರಿಂದ ಜಪಸರದ ಪ್ರಾರ್ಥನೆಯನ್ನ ಮಾಡುತ್ತಾ ನಾವೆಲ್ಲರೂ ಮಾತೆಗೆ ನಮ್ಮ ಗೌರವವನ್ನು ಸೂಚಿಸೋಣ. ಜಪಸರದ ಪ್ರಾರ್ಥನೆ ನನ್ನ ಅತ್ಯಂತ ನೆಚ್ಚಿನ ಪ್ರಾರ್ಥನೆ ಎಂದು ದ್ವಿತೀಯ ಸಂತ ಪೌಲರು ನುಡಿದರು. ಈ ಯುಗದಲ್ಲಿ ನಾವು ಜೀವಿಸುತ್ತಿರುವಾಗ ನಮಗಿರುವ ಶ್ರೇಷ್ಠ ಆಯುಧ ಈ ಪವಿತ್ರ ಜಪಸರವೆಂದು ಸಂತ ಪಾದ್ರಿ ಪಿಯೋರವರೂ ಕೂಡ ಹೇಳಿದರು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ಜಪಸರದ ತಿಂಗಳಿನಲ್ಲಿರುವಾಗ ಪುನೀತ ಜಗದ್ಗುರು 9ನೇ ಭಕ್ತಿನಾಥರು ಹೇಳಿದಂತೆ, ಜಪಸರವನ್ನು ಪ್ರಾರ್ಥಿಸುವ ಒಂದು ಸೈನ್ಯವನ್ನು ನನಗೆ ಕೊಡಿ, ನಾನು ಇಡೀ ಪ್ರಪಂಚವನ್ನ ಗೆಲ್ಲುತ್ತೇನೆ. ಹೌದು, ಜಪಸರವಾಗಿದೆ ಪ್ರತಿಯೊಬ್ಬ ಕ್ರೈಸ್ತನ ಒಂದು ಆಯುಧ. ಬನ್ನಿ, ಈ ತಿಂಗಳಿನಲ್ಲಿ ಮಾತೆ ಮರಿಯಳೊಂದಿಗೆ ನಾವು ಸಾಗೋಣ. ನಮ್ಮ ಕುಟುಂಬವನ್ನು, ನಮ್ಮ ಸಮಾಜವನ್ನು, ನಮ್ಮ ಧರ್ಮಸಭೆಯನ್ನು ಕಾಪಾಡಮ್ಮ ಎನ್ನುತ್ತಾ ಈ ಜಪಸರದ ತಿಂಗಳಿನಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ.